ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಇಡರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಗೈಸ್ ಈ ಏರ್ಟೆಲ್ ಮತ್ತು ಈ ಜಿಯೋ ಮತ್ತು ಅದ್ರ ಜೊತೆಗೆ ಈ ವಿ ಐ ಸಿಮ್ ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಹೇಳ್ಬೇಕಾರೆ ನಿಮ್ಮ ಒಂದು ಜೀವನ ಗೋವಿಂದ ಗೋವಿಂದ. ಯಾಕಪ್ಪ ಅಂದ್ರೆ ಆ್ಯಕ್ಚುಲಿ ಇತ್ತೀಚೆಗೆ ನೀವು ನೋಡ್ಬೋದು ಆರ್ಟಿಕಲ್ ಆಗಿರ್ಬೋದು, ತುಂಬ ಜನ ಕ್ರಿಯೇಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಜನ ಕೂಡ ವೀಡಿಯೋನು ಮಾಡ್ತಾ ಇದ್ದಾರೆ. ಏನಪ್ಪ ವೀಡಿಯೋ ಮಾಡ್ತಾ ಇದ್ದಾರೆ, ಏನಪ್ಪ ಆರ್ಟಿಕಲ್ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ ಇನ್ನು ಕೆಲವೊಂದಷ್ಟು ದಿನದಲ್ಲಿ ಈ ಏರ್ಟೆಲ್ ಮತ್ತು ಈ ಜಿಯೋ ಮತ್ತು ಈ ವಿ ಐ ಸಿಮ್ ಏನು ರಿಚಾರ್ಜ್ ಏನು ಪ್ರೈಸ್ ಇದೆಯಲ್ಲ, ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತದೆ, ಅಂದರೆ ಹೈಕ್ ಆಗ್ತದೆ, ಜಾಸ್ತಿ ಇನ್ಕ್ರೀಸ್ ಆಗ್ತದೆ ಅಂತೇಳಿ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ವೀಡಿಯೋ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಆ್ಯಕ್ಚುಲಿ ಆಗ್ಬೇಕಾರೆ ಆಲ್ರೆಡಿ ವೀಡಿಯೋ ಮಾಡಿದ್ದಾರೆ. ಈಗ ಅಲ್ಲಿ ಕೂಡ ಆರ್ಟಿಕಲ್ ಕೂಡ ಪೋಸ್ಟ್ ಆಗಿದೆ. ಏನಿಲ್ಲ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಿಗೆ ಈ ರಿಚಾರ್ಜ್ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತಾ, ಆದರೂ ಕೂಡ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ, ಯಾವ ರೀತಿ ಏನು ಇನ್ಕ್ರೀಸ್ ಆಗುತ್ತೆ, ಮತ್ತು ಅದ್ರ ಜೊತೆಗೆ ತುಂಬ ಜನರು ಕೂಡ ಒಂದು ಡೌಟು ಏನಪ್ಪ ಅಂದ್ರೆ ಇನ್ನು ಮುಂದೆ ಈ 5G ಅನ್ಲಿಮಿಟೆಡ್ ಡಾಟಾ ಅನ್ನೋದು ಸಿಗಲ್ಲ. ಇದು ಕೂಡ ತುಂಬ ನ್ಯೂಸ್ ಸ್ಪ್ರೆಡ್ ಅಂದರೆ ಇದಾಗ್ತದೆ, ವೈರಸ್ ಯಾವ ರೀತಿ ಹಬ್ತಾ ಇದೆ ಆ ರೀತಿ ನ್ಯೂಸ್ ಕೂಡ ಇದು ಕೂಡ ವೈರಲ್ ಆಗ್ತದೆ. ತುಂಬ ಜನರ ಒಂದು ಡೌಟು, ತುಂಬ ಜನರು ಕೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನನಗೆ ಈ ಒಂದು ವಿಡಿಯೋದಲ್ಲಿ ಇನ್ನು ಮುಂದೆ ಈ 5G ಇಂಟರ್ನೆಟ್ ನಮಗೆ ಸಿಗುತ್ತಾ, ಅನ್ಲಿಮಿಟೆಡ್ ಇಂಟರ್ನೆಟ್ ನಾವು ಯೂಸ್ ಮಾಡ್ಬೋದು, ಮತ್ತು ಅದ್ರ ಜೊತೆಗೆ ಈ ರಿಚಾರ್ಜ್ ಪ್ರೈಸ್ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಆಗುತ್ತಾ, ಆದರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ನೀವೆಲ್ಲ ಮಾಡಬೇಕಾದ ಕೆಲಸ ಏನಂದರೆ ಜಸ್ಟ್ ಏನೂ ಇಲ್ಲ, ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಇಡರ್ಸ್ ಯೂಟ್ಯೂಬ್ ಚಾನಲ್ ಯಾರು ಹೊಸ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬಟನ್ ಟನ್ನದ ಕ್ಲಿಕ್ ಮಾಡೋದು ಮರಿಬಿಡುತ್ತೆ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಅದರಲ್ಲಿ ಮ್ಯಾಕ್ಸಿಮಮ್ ಹೇಳ್ಬೇಕಾರೆ ಆಲ್ಮೋಸ್ಟ್ ಎಲ್ಲರಿಗೂ ಯಾರೆಲ್ಲ ಹತ್ರ BSNL ಸಿಮ್ ಇದೆ, ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಬರ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಕೂಡ ಮೊದಲನೇದು ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ಏನಪ್ಪ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಏನಂದ್ರೆ ಈಗ ನೀವು ನೋಡ್ಬೋದು, ಇತ್ತೀಚೆಗೆ ನೀವು ಆರ್ಟಿಕಲ್ ಆಗಿರ್ಬೋದು, ತುಂಬ ಗೂಗಲ್ ಆಗಿರ್ಬೋದು, ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ವೀಡಿಯೋ ಮಾಡಿದ್ದಾರೆ, ತುಂಬ ಜನ ರೀಲ್ಸಲ್ಲಿ ಕೂಡ ನೀವು ನೋಡೇ ಇರ್ತಾರೆ, ಏನಪ್ಪ ಕೇಳೇ ಇರ್ತಾರೆ. ಏನಂದ್ರೆ ಆ್ಯಕ್ಚುಲಿ ಇನ್ನು ಮುಂದೆ ಇನ್ನು ಕೆಲವು ದಿನಗಳಲ್ಲಿ ನಿಮ್ಮೊಂದು ಮೊಬೈಲ್ ರಿಚಾರ್ಜ್ ರೇಟ್ ಅಂದರೆ ರಿಚಾರ್ಜ್ ಪ್ರೈಸ್ ಅನ್ನೋದು ಈಗ ಇನ್ಕ್ರೀಸ್ ಆಗ್ತಿದೆ, ಜಾಸ್ತಿ ಹೈಕ್ ಆಗ್ತಾ ಇದೆ, ರಿಚಾರ್ಜ್ ಅಮೌಂಟ್ ಜಾಸ್ತಿ ಇದಾಗ್ತದೆ ಅಂತ ನೀವು ಕೇಳೇ ಇರ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಈ ರಿಚಾರ್ಜ್ ಪ್ರೈಸ್ ಅನ್ನೋದು ಇದು ಒಂದೇ ಸಿಮ್ನಿಂದ ಆಗ್ತಾ ಇಲ್ಲ, ಅಂದರೆ ಒಂದೇ ಸಿಮ್ ಕಡೆಯಿಂದ ಆಗ್ತಾ ಇಲ್ಲ. ಆ್ಯಕ್ಚುಲಿ ಈ 3 ಸಿಮ್ನಿಂದ ಆಗ್ತದೆ. 3 ಸಿಮ್ ಅಂದರೆ ಈ ಏರ್ಟೆಲ್ ಆಗಿರ್ಬೋದು, ವಿ ಐ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಈ 3 ಸಿಮ್ ರಿಚಾರ್ಜ್ ಏನು ಪ್ಲ್ಯಾನ್ಸ್ ಇದಲ್ಲ, ಈ ಪ್ಲ್ಯಾನ್ ಅನ್ನೋದು ರಿಚಾರ್ಜ್ ಪ್ಲ್ಯಾನ್ ಏನು ಅಮೌಂಟ್ ಇದಲ್ಲ, ಆ ಅಮೌಂಟ್ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಎಷ್ಟಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಇಲ್ಲಂದ್ರೆ 12ರಿಂದ 15%, 15 ಇಲ್ಲಂದ್ರೆ ಮ್ಯಾಕ್ಸಿಮಮ್ ಒಂದು 20 ಒಳಗಡೆನೆ ಏನಾಗುತ್ತೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ, ಅಂದರೆ ಪ್ರೈಸ್ ಜಾಸ್ತಿ ಇನ್ಕ್ರೀಸ್ ಆಗ್ತದೆ. ಆದರೆ ಅದು ಯಾವಾಗ ಇನ್ಕ್ರೀಸ್ ಆಗ್ತದೆ ಅಂದರೆ ಇವತ್ತು ಆಗ್ಬೋದು, ಇಲ್ಲ ಈ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆನೂ ಆಗ್ಬೋದು, ವಿಡಿಯೋ ಅಪ್ಲೋಡ್ ಆದ ನಂತರ ಕೂಡ ಆಗ್ಬೋದು, ಇಲ್ಲಾಂದರೆ ಒಂದು ತಿಂಗಳೊಳಗೆ ಅಂದರೆ ಒಳಗಡೆನೇ ಆಗ್ಬೋದು. ಮ್ಯಾಕ್ಸಿಮಮ್ ಅಂದರೆ 2-3 ತಿಂಗಳ ಒಳಗಡೆ ಈ ಪ್ರೈಸ್ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಮೇ ಬಿ ಈ ವೀಕ್ನಲ್ಲಿ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಉಂಟು ಏನೋ ತುಂಬ ಸಿಂಪಲ್, ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತದೆ, ಇದು 100% ನಿಜ. ಪ್ರೈಸ್ ಅನ್ನೋದು ನಿಮ್ಮೊಂದು ರಿಚಾರ್ಜ್ ಅಮೌಂಟ್ ಏನು ಪ್ರೈಸ್ ಅಲ್ಲ, ಆ ಪ್ರೈಸನ್ನು ಜಾಸ್ತಿ ಆಗ್ತದೆ, ಇದು 100% ನಿಜ. ಈ ಪ್ರೈಸ್ ಜಾಸ್ತಿ ಆಗ್ತದೆ ಅಂದರೆ ಇದು ಯಾವ್ಯಾವ ರಿಚಾರ್ಜ್ ಪ್ಲ್ಯಾನಲ್ಲಿ ಆಗ್ತದೆ. ಆ್ಯಕ್ಚುಲಿ ಹೇಳ್ಬೇಕ್ರೆ ಈ ಜಿಯೋ ಸಿಮ್ಗೆ ಆಗಿರ್ಬೋದು, ವಿ ಐ ಸಿಮ್ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಏರ್ಟೆಲ್ ಸಿಮ್ ಆಗಿರ್ಬೋದು, ಈ 3 ಸಿಮ್ಮಿನ ಪ್ರೈಸ್ ರಿಚಾರ್ಜ್ ಪ್ಲ್ಯಾನ್ ಏನು ಅಮೌಂಟ್ ಇಲ್ಲ ಇದು ಇನ್ಕ್ರೀಸ್ ಆಗ್ತದೆ. ಆದರೆ BSNL ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇಲ್ಲ, ರಿಚಾರ್ಜ್ BSNL ಏನು ಪ್ರೈಸ್ ಇಲ್ಲ ಅದು ಹಂಗೆ ಇದೆ. ಆದ್ರೆ ಬಟ್ ಈ 3 ಏನು ಸಿಮ್ ಇಲ್ಲ, ಈ 3 ಸಿಮ್ ರಿಚಾರ್ಜ್ ಪ್ಲ್ಯಾನ್ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಅಂದ ತಕ್ಷಣ ನೀವು ಅನ್ಬೋದು ಯಾವ ಪ್ಲ್ಯಾನ್ ಅಂದರೆ ಯಾವ ಪ್ಲ್ಯಾನ್ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ, ಯಾವ ಪ್ಲ್ಯಾನಲ್ಲಿ ಅಮೌಂಟ್ ಕಡಿಮೆ ಆಗಲ್ಲ. ಆ್ಯಕ್ಚುಲಿ ಈ ಜಿಯೋ, ವಿ ಐ ಮತ್ತು ಈ ಏರ್ಟೆಲ್ ಆಗಿರ್ಬೋದು, ಯಾವುದೊಂದು ಪ್ಲ್ಯಾನ್ ಇರಲಿ, ಎಷ್ಟೇ ಪ್ಲ್ಯಾನ್ ಇರಲಿ, ಆ ಒಂದು ಪ್ರತಿಯೊಂದು ಪ್ಲ್ಯಾನ್ ಅಮೌಂಟು ರಿಚಾರ್ಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಯಾವ ಪ್ಲ್ಯಾನ್ ಅಮೌಂಟ್ ಜಾಸ್ತಿ ಆಗುತ್ತೆ, ಯಾವ ಪ್ಲ್ಯಾನ್ ಕಡಿಮೆ ಆಗುತ್ತೆ ಅಂತಲೇ ಇಲ್ಲ, ಎಲ್ಲ ಅಮೌಂಟ್ ಅನ್ನೋದು ಜಾಸ್ತಿ ಆಗ್ತದೆ ಮ್ಯಾಕ್ಸಿಮಮ್ ಹೇಳ್ಬೇಕಾರೆ. ಈಗ ಎಕ್ಸಾಂಪಲ್ ನಾನು ಒಂದು ಫೋಟೋ ಕೂಡ ಬಂದಿದೆ, ನಾನು ನಿಮಗೆ ಆ್ಯಕ್ಚುಲಿ ಗೂಗಲಲ್ಲಿ ಕೂಡ ನೋಡಿದ್ರೆ, ಸೋಷಿಯಲ್ ಮೀಡಿಯಾ ಕೂಡ ತುಂಬ ಟ್ರೆಂಡ್ ಆಗ್ತದೆ. ನಾನು ಕೂಡ ನಿಮ್ಗೆ ಆಗ್ತೀನಿ ನೋಡಿ, ಮೇಲ್ಗಡೆ ನೋಡ್ಬೋದು ಯಾವ ರೀತಿ ಪ್ರೈಸ್ ಇನ್ಕ್ರೀಸ್ ಆಗ್ತದೆ ಅಂದರೆ ಮ್ಯಾಕ್ಸಿಮಮ್ 12ರಿಂದ 15% ವರೆಗೂ ಅಮೌಂಟ್ ರಿಚಾರ್ಜ್ ಅಮೌಂಟ್ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಎಕ್ಸಾಂಪಲ್ ಹೇಳ್ಬೇಕಾರೆ ಈಗ ನೀವು ವಿ ಐ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಮತ್ತು ಅದ್ರ ಜೊತೆ ಜಿಯೋ ಆಗಿರ್ಬೋದು, ಈಗ ಮ್ಯಾಕ್ಸಿಮಮ್ ನೀವು ಇದಕ್ಕಿಂತ ಮುಂಚೆ ಏನಾದರೂ ನೀವು ರಿಚಾರ್ಜ್ ಮಾಡ್ತಿದ್ರೆ ಎಷ್ಟು ₹349 ಅಮೌಂಟ್ ನೀವು ರಿಚಾರ್ಜ್ ಮಾಡಿದ್ರೆ ನಿಮಗೆ ಎಷ್ಟು 28 ದಿನಗಳ ಕಾಲ ನಿಮಗೆ ವ್ಯಾಲಿಡಿಟಿ ಬರ್ತಿತ್ತು, ನಿಮಗೆ ಡೇಟಾ ಬರ್ತಿತ್ತು. ಆದ್ರೆ ಬಟ್ ಇನ್ನು ಮುಂದೆ ಹಂಗಿಲ್ಲ, ನೋಡ್ಕೊಳ್ಬೋದು. 349 ಇರುವಂಥ ಪ್ಲ್ಯಾನ್ ಇದೆಯಲ್ಲ, ಅದು 28 ದಿನದ ಪ್ಯಾಕೇಜು. ಅದು ಈಗ ಮುಂದೆ ಅಂದರೆ ಇನ್ನು ಮುಂದೆ ಏನಾಗುತ್ತೆ ಅಂದರೆ ₹389 ಅಮೌಂಟ್ ಆಗುತ್ತೆ, ಇನ್ಕ್ರೀಸ್ ಆಗಿದೆ. ಇದು 28 ದಿನಗಳ ಪ್ರೈಸ್ ಇಷ್ಟಾಗಿದೆ. ಇನ್ನು ₹899 ಇರುವಂಥ ಪ್ಲ್ಯಾನ್ ಎಷ್ಟು 84 ದಿನಗಳ ಕಾಲ ಇದೆಲ್ಲ ರಿಚಾರ್ಜ್ ಪ್ಲ್ಯಾನು. ಅದು ಇವಾಗ ಇನ್ನು ಮುಂದೆ ಎಷ್ಟಾಗುತ್ತೆ ಅಂದರೆ ₹1,007 ಅಮೌಂಟ್ ಆಗುತ್ತೆ. ಎಷ್ಟು? ₹1,007. ಇನ್ನು 1 ವರ್ಷ ಪ್ಲ್ಯಾನ್ ಅಂದರೆ 365 ದಿನಗಳ ಪ್ಲ್ಯಾನ್ ಈಗ ಎಷ್ಟಿದೆ ಮ್ಯಾಕ್ಸಿಮಮ್ ಅಂದರೆ ಈಗ
3,599 ರೂಪಾಯಿ ಅಮೌಂಟ್ ಇತ್ತು. ಇನ್ನು ಮುಂದೆ ಎಷ್ಟಾಗುತ್ತೆ ಅಂದರೆ 4,3031 ರೂಪಾಯಿ ಆಗುತ್ತೆ. 300 ಅಲ್ಲ, 4,031 ರೂಪಾಯಿ ಆಗುತ್ತೆ. ಇದು ಎಷ್ಟು? 1 ವರ್ಷದ ಪ್ಲ್ಯಾನ್. ಈ ಪ್ಲ್ಯಾನ್ ಇದೆಯಲ್ಲ, ಇದಷ್ಟೆಲ್ಲ ತುಂಬ ಎಲ್ಲ ಎಷ್ಟು ಪ್ಲ್ಯಾನ್ ಇದೆ ಎಲ್ಲ ಪ್ರತಿಯೊಂದು ಪ್ಲ್ಯಾನ್ ಕೂಡ ಅಮೌಂಟ್ ಅನ್ನೋದು ಜಾಸ್ತಿ ಆಗಿದೆ. ಮ್ಯಾಕ್ಸಿಮಮ್ ಅಂದರೆ ಒಂದು 50 ರೂಪಾಯಿ, 100, ಒಂದು 500 ರೂಪಾಯಿ ಈ ರೀತಿ ಪ್ರೈಸ್ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಆಗಿದೆ. ಆ್ಯಕ್ಚುಲಿ ಯಾರೆಲ್ಲ ರಿಚಾರ್ಜ್ ಮಾಡಿಸಿದ್ರೆ ಇನ್ನು ಕೆಲವೊಂದಷ್ಟು ದಿನಗಳ ಒಳಗಡೆ ನನ್ನ ಮೊಬೈಲ್ ರಿಚಾರ್ಜ್ ಖತಮ್ ಅಂದರೆ ಮುಗೀತೆ ಅನ್ನೋರು ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಸಜೆಷನ್ ಮಾಡಿದ್ರೆ, ಇನ್ನು ಮುಂದೆ ನೀವು ಏನಾದರೂ ರಿಚಾರ್ಜ್ ಮಾಡಬೇಕಪ್ಪ ಅಂದ್ರೆ ನಾನು ನಿಮಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಏನು ಮಾಡಿ 1 ವರ್ಷದ ಪ್ಲ್ಯಾನ್ ರಿಚಾರ್ಜ್ ಮಾಡಿ. ಯಾಕಂದ್ರೆ ನಿಮಗೆ ಅಮೌಂಟ್ ಸ್ವಲ್ಪ ಸೇವ್ ಆಗುತ್ತೆ. ಇಲ್ಲ ನಾನು ತಿಂಗಳು ಮಾಡ್ತೀನಿ, 3 ತಿಂಗಳದ ರಿಚಾರ್ಜ್ ಮಾಡ್ತೀನಿ ಅಂದರೆ 100-200 ರೂಪಾಯಿ ವೇಸ್ಟ್ ಅಂತಲೇ ಅನ್ಬೋದು, ಹೋಯ್ತು ಅಂತಲೇ ಅನ್ಬೋದು. ಇನ್ನು ಮುಂದೆ ರಿಚಾರ್ಜ್ ಮಾಡ್ಬೇಕಾರೆ ಇದು ಆ್ಯಕ್ಚುಲಿ ಇದು ಹೇಳ್ಬೇಕಾರೆ ಈಗ ಸದ್ಯದಲ್ಲೇ ಎಲ್ಲ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ನೀವು ಆ್ಯಕ್ಚುಲಿ ನೀವು ಫೋನ್ಪೇದಲ್ಲಿ ಕೂಡ ಆಲ್ಮೋಸ್ಟ್ ಈಗ ನೀವು ನೋಡ್ಬೋದು, ಏರ್ಟೆಲ್ ಸಿಮ್ ನಿಮ್ಮದು ಹೋಗಿ ಬಂದುಬಿಟ್ಟು ಅಲ್ಲಿ ಫೋನ್ಪೇಲಿ ನೀವು ರಿಚಾರ್ಜ್ ಪ್ಲಾನ್ ಸರ್ಚ್ ಮಾಡೋದು 349 ಸರ್ಚ್ ಮಾಡಿದ್ರೆ ನಿಮಗೆ ವ್ಯಾಲಿಡಿಟಿ ತೋರಿಸ್ತಲ್ಲ, ಆ ಪ್ಲ್ಯಾನೇ ತೋರಿಸ್ತಲ್ಲ. ಮೇ ಬಿ ಹೋಗಿದೆ ಅನಿಸುತ್ತೆ. ಸದ್ಯದಲ್ಲಿ ಈ ಪ್ಲ್ಯಾನ್ ಏನಿದೆಲ್ಲ ಎಲ್ಲ ರಿಚಾರ್ಜ್ ಪ್ರೈಸನ್ನು ಇನ್ಕ್ರೀಸ್ ಆಗುತ್ತೆ. ಈ 3 ಸಿಮ್ಮಿನ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಆದರೆ ಒಂದು ಸಿಮ್ಮಿನ ಪ್ರೈಸ್ ಇನ್ಕ್ರೀಸ್ ಆಗಲ್ಲ. ಯಾವುದಪ್ಪ ಅಂದ್ರೆ BSNL ಅಂದ ತಕ್ಷಣ ನೀವು ಅನ್ಬೋದು, ಬ್ರದರ್ ಇವೆಲ್ಲ ನನಗೆ ಪ್ರೈಸ್ ಇನ್ಕ್ರೀಸ್ ಆಗ್ತದೆ, ಇದು ಬೇಡಪ್ಪ. ನೀವು ಏನಾದರೂ BSNL ಶಿಫ್ಟ್ ಆಗ್ತಾರೆ, BSNLಗೆ ನೀವು ಜಾಯ್ನ್ ಆಗ್ತಾರೆ ಅಂದರೆ ಆಚೆ ಕಡೆ ಇದನ್ನಾಗಿಬಿಡ್ತಾರೆ, ಶಿಫ್ಟ್ ಆಗ್ತಾರೆ ನಿಮ್ಮ ಸಿಮ್ ಅಂದರೆ. ಆ್ಯಕ್ಚುಲಿ ನೀವು ಎಲ್ಲರೂ ಕೂಡ ಸ್ವಲ್ಪ ತಾಳ್ಮೆ ಇರಲಿ, ಶಿಫ್ಟ್ ಆಗಬೇಡಿ. ಯಾಕಂದರೆ ನಿಮಗೆ BSNL ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಬರುತ್ತಾ, ನಿಮ್ಮ ಮನೆಯ ಒಳಗಡೆ ನೆಟ್ವರ್ಕ್ ಬರುತ್ತಾ, ಸಿಗ್ನಲ್ ಸಿಗುತ್ತಾ, ಇಲ್ಲ ನೀವು ಇರುವಂಥ ಏರಿಯಾದಲ್ಲಿ ನೆಟ್ವರ್ಕ್ ಬರುತ್ತಾ, ಸಿಗ್ನಲ್ ಬರುತ್ತಾ ಇಲ್ಲೋ ನೀವು ಚೆಕ್ ಮಾಡಿ. ಏನಾದರೂ ಒಂದು ವೇಳೆ ಬಂದರೆ ಶಿಫ್ಟ್ ಆಗಿ, ಬರಲಿಲ್ಲ ಅಂದರೆ ಶಿಫ್ಟ್ ಆಗಬೇಡಿ. ಯಾಕಂದರೆ ಅಮೌಂಟು ಹೋದ್ರೆ ಹೋಯ್ತು. ನೆಟ್ವರ್ಕ್ ಇಲ್ಲ ಎಮರ್ಜೆನ್ಸಿ ಟೈಮ್ನಲ್ಲಿ ಅಂದರೆ ಏನು ಮಾಡ್ತಾರೆ? ಅದಕ್ಕೋಸ್ಕರ ಈಗಿನ ದಿನದಲ್ಲಿ ಎಲ್ಲ ಸೋಷಲ್ ಮೀಡಿಯಾ ಇಂಪಾರ್ಟೆಂಟ್. ಇಂಟರ್ನೆಟ್ ಬೇಕು ನಿಮಗೆ. ನೆಟ್ವರ್ಕ್ಗೆ ಸರಿಯಾಗಿ ಮಾತಾಡೋಕ್ಕೆ ಸಿಗಲಿಲ್ಲ, ಇಂಟರ್ನೆಟ್ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಅದಕ್ಕೋಸ್ಕರ ಏನಾದರೂ ಹಿಂದೆ ಅಂದರೆ ನಮ್ಮ ಏರಿಯಾದಲ್ಲಿ BSNL ಇದೆ ಅಂದರೆ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಅಲ್ಲ. ಆದ್ರೆ ಬಟ್ ನಮ್ಮ ಏರಿಯಾದಲ್ಲಿ ಇಲ್ಲ ಅಂದರೆ ಯೂಸ್ ಮಾಡಬೇಡಿ ದಯವಿಟ್ಟು. ರೇಟ್ ಹೆಚ್ಚಾಯಿತು, ಸ್ವಲ್ಪ ಇದು ಮಾಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನ ಹೇಳಿದ್ನಲ್ಲ, ಈ ಪ್ರೈಸ್ ಅನ್ನು ಇನ್ಕ್ರೀಸ್ ಆಗಿದೆ, ಆಲ್ಮೋಸ್ಟ್ ಸದ್ಯದಲ್ಲೇ ಇನ್ಕ್ರೀಸ್ ಆಗುತ್ತೆ. ಇದು ತುಂಬ ಆರ್ಟಿಕಲ್ ಬಂದಿದೆ, ತುಂಬ ಇನ್ನು ಕೂಡ ಆಗ್ತಿದೆ. ಪ್ರೈಸ್ ಸದ್ಯದಲ್ಲೇ ಇನ್ಕ್ರೀಸ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕು, ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ, ತುಂಬ ಜನ ಒಂದು ಡೌಟ್ ಏನಪ್ಪ, ಇನ್ನು ಮುಂದೆ 5G ನೆಟ್ವರ್ಕ್ ಅಂದರೆ ಅನ್ಲಿಮಿಟೆಡ್ ಡೇಟಾ ಬರಲ್ಲ, 5G ಅನ್ಲಿಮಿಟೆಡ್ ಡೇಟಾ ಇನ್ನು ಮುಂದೆ ಬರಲ್ಲ ತುಂಬ ಜನ ಅನ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು ನ್ಯೂಸ್ ತುಂಬ ಕೂಡ ಸ್ಪ್ರೆಡ್ ಆಗ್ತಾಯಿದೆ. ನ್ಯೂಸ್ ಎಲ್ಲರಿಗೆ ಹೇಳ್ಬೇಕಾರೆ ಅದೆಲ್ಲ ಸುಳ್ಳು. ಯಾಕಂದರೆ 5G ನೆಟ್ವರ್ಕ್ ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ, ನಾನು ಹೇಳ್ಬೇಕಾರೆ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ, ಈಗ ಅವರು ರೀಸೆಂಟಾಗಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಮಾಡಿದರೆ, ಈಗ 5G ಇಂಟರ್ನೆಟ್ ಅನ್ಲಿಮಿಟೆಡ್ ಡೇಟಾ ತೆಗೆದ್ರೆ, ಅದು ಪ್ಲ್ಯಾನ್ ರಿಮೂವ್ ಮಾಡಿದರೆ ಏನಾಗುತ್ತೆ? ಯಾರು ಕೂಡ ಸಿಮ್ ಇದು ಮಾಡಲ್ಲ, ಜಾಸ್ತಿ ಶಿಫ್ಟ್ ಆಗ್ತಾರೆ. BSNL ಬೇರೆ ಅಂದರೆ BSNL ಸಿಮ್ ಈ ರೀತಿ ಪೋರ್ಟ್ ಆಗ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಸಡನ್ನಾಗಿ ರೀಸೆಂಟಾಗಿ ಅದನ್ನ ಏನು ಮಾಡಲ್ಲ, ರಿಮೂವ್ ಮಾಡಲ್ಲ. ಇವಾಗ ರಿಮೂವ್ ಮಾಡಲ್ಲ, ಅದು ಮುಂದುಗಡೆ ರಿಮೂವ್ ಮಾಡ್ತಾರೆ. ಮುಂದುಗಡೆ ಅಂದ ತಕ್ಷಣ ಯಾವಾಗ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬಟ್ ಸದ್ಯಕ್ಕೆ ಈಗ ರಿಮೂವ್ ಆಗಲ್ಲ. ಈಗ ಅನ್ಲಿಮಿಟೆಡ್ 5Gನೇ ಇರುತ್ತೆ. ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ, ತಲೆ ಕೆಡಿಸ್ಕೊಳ್ಳೇಬೇಡಿ. ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ. ಅದ್ರ ಬಟ್ ಏನು ಮಾಡಿದ್ದಾರೆ, ರೇಟ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದನ್ನ ಬಿಟ್ಟರು ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಬಟ್ ಅದನ್ನು ಕೂಡ 5G ಅನ್ಲಿಮಿಟೆಡ್ ರಿಮೂವ್ ಮಾಡ್ತಾರೆ. ಅದ್ರ ಬಟ್ ಇವಾಗ ಮಾಡಲ್ಲ. ಸದ್ಯದಲ್ಲಿ ಮುಂದಿನ ದಿನಮಾನದಲ್ಲಿ ಮಾಡ್ಬೋದು. ಮತ್ತು ಅದು ಇಲ್ಲಾಂದ್ರೆ ಅದಕ್ಕೆ ಆದಂಥ ಒಂದು ಪ್ಲ್ಯಾನ್ ಅಮೌಂಟ್ ಸೆಟ್ ಮಾಡ್ಬೋದು. ನಿಮಗೆ ಅನ್ಲಿಮಿಟೆಡ್ 5Gನೇ ಬೇಕಪ್ಪ, ಅದರದ್ದೇ ಆದಂಥ ಒಂದು ಪ್ಲ್ಯಾನ್ ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅದ್ರ ಬಟ್ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಈಗಿನ ದಿನಮಾನದಲ್ಲಿ ನಾವು ಯೂಸ್ ಮಾಡಲೇಬೇಕು. ಅವರೆಲ್ಲ ನಮ್ಮನ್ನೆಲ್ಲರೂ ಕೂಡ ಕಟ್ಟಿ ಹಾಕೊಂಡಿದ್ದಾರೆ. ಅವರು ಒಂದು ನೆಟ್ವರ್ಕ್ದಲ್ಲಿ ನಮ್ಮನ್ನೆಲ್ಲರೂ ಕಟ್ಟಿ ಹಾಕಿದ್ದಾರೆ, ಚೈನ್ ಸಿಸ್ಟಮ್ ರೀತಿ ಕಟ್ಟಿ ಹಾಕಿದ್ದಾರೆ. ಯಾಕಂದ್ರೆ ನಾವು ನಮ್ಮ ಮೊಬೈಲ್ ಯೂಸ್ ಮಾಡ್ಕೊಂಡು, ಇಂಟರ್ನೆಟ್ ಇದನ್ನು ಯೂಸ್ ಮಾಡ್ಕೊಂಡು ನಾವು ರಿಚಾರ್ಜ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಏನೋ ತುಂಬ ಸಿಂಪಲ್. ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ? 100% ಕ್ಲಿಯರ್ ಆಗಿದೆ ಅಂತ ಅಂದಿದ್ದೀನಿ. ಆ್ಯಕ್ಚುಲಿ 5G ಈಗೇನು ರಿಮೂವ್ ಆಗಲ್ಲ, ಚಿಂತೆ ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ಇರುತ್ತೆ. ಬಟ್ ರಿಚಾರ್ಜ್ ಪ್ರೈಸ್ ಅನ್ನೋ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸದ್ಯದಲ್ಲಿ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ ಹೇಳಿದಿಲ್ಲ, ಮೇ ಬಿ ಈ ವೀಕಲ್ಲಿ ಆಗ್ಬೋದು, 1 ಮಂತಲ್ಲಿ ಆಗ್ಬೋದು, 2 ಮಂತಲ್ಲಿ ಆಗ್ಬೋದು. ಎಲ್ಲ ಈ 3 ಸಿಮ್ಗಳು ರಿಚಾರ್ಜ್ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಸದ್ಯದಲ್ಲೇ ಆಗಿದೆ ಅಂತ ಅನ್ಬೋದು, ಆಗುತ್ತೆ ಅಂತ ಏನೂ ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಮತ್ತೊಮ್ಮೆ ಏನಾದರೂ ರಿಚಾರ್ಜ್ ಮಾಡ್ಬೇಕಂದ್ರೆ ದಯವಿಟ್ಟು ಬೇಗ ಏನು ಮಾಡಿ, ನಾನು ನಿಮಗೋಸ್ಕರ ಒಂದು ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತೀನಿ. ಈ ವಿಡಿಯೋ ಮೇಲ್ಗಡೆ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಮೂಲಕ ನೀವು ರಿಚಾರ್ಜ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಸ್ವಲ್ಪ ಕಮಿಷನ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ರಿಚಾರ್ಜ್ ಏನು ಟ್ಯಾಕ್ಸ್ ಜಾಸ್ತಿ ಫೋನ್ಪೇದಲ್ಲಿ 2 ರೂಪಾಯಿ 3 ರೂಪಾಯಿ ಕಟ್ ಆಗುತ್ತಲ್ಲ, ಅದರಲ್ಲಿ ಆ ಅಪ್ಲಿಕೇಶನಲ್ಲಿ ಅಷ್ಟು ಕಟ್ ಆಗಲ್ಲ. ಮತ್ತು ಅದ್ರ ಜೊತೆಗೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಕಮಿಷನ್ ಸಿಗುತ್ತೆ. ಮತ್ತು ಆ ಒಂದು ಅಪ್ಲಿಕೇಶನ್ ಲಿಂಕ್ ನೀವು ಇನ್ನೊಬ್ರು ಶೇರ್ ಮಾಡಿದ್ರೆ ನಿಮಗೆ ರೆಫರಿಂದ ಅರ್ನಿಂಗ್ ಕೂಡ ಆಗುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಅಷ್ಟು ದುಡ್ಡು ಮಾಡ್ಕೊಂಡು ರಿಚಾರ್ಜ್ ಮಾಡ್ಕೊಳ್ಬೋದು. ಆದರೆ ಇದನ್ನು ಪ್ರಮೋಷನ್ ಮಾಡ್ತಲ್ಲ ನಿಮಗೋಸ್ಕರ, ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿದ್ರೆ ಅದು ಯಾವೊಂದು ಅಪ್ಲಿಕೇಶನ್ ಮತ್ತು ಅದ್ರ ಜೊತೆ ಆ ಒಂದು ಅಪ್ಲಿಕೇಶನ್ ವೀಡಿಯೋ ತಲೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ತಾ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬರ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಇಷ್ಟಲ್ಲ ರೀ.